ಇವತ್ತು ನಾನು ತುಂಬ ಹೆಲ್ತಿಯಾಗಿರೋ ಮಲ್ಟಿಗ್ರೇನ್ ರೋಟಿ ಹೇಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಪಾತ್ರೆಗೆ 3 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಕಾಯಿಸೋಕ್ಕೆ ಇಟ್ಕೊತಾ ಇದ್ದೀನಿ. ಇದು ತುಂಬ ಹೆಲ್ತಿ, ಗ್ಲುಟೆನ್ ಫ್ರೀ, ಯಾರು ಬೇಕಾದ್ರೂ ತಿನ್ಬೋದು. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಒಂದು ಕಪ್ಪಷ್ಟು ಜೋಳದ ಹಿಟ್ಟು, 1 ಕಪ್ಪು ರಾಗಿ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು, ನಾನು ಗೋಧಿ ಆಗಲಿ ರವೆ ಆಗಲಿ ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಇದನ್ನು ಇವಾಗ ನೀಟಾಗಿ ಚೆನ್ನಾಗಿ ಇದರಲ್ಲೇ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಸ್ವಿಚ್ ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು, ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಎತ್ತಿಡೋಣ. ಅಷ್ಟರಲ್ಲಿ ನಾನು 3 ಥರದ ಸೊಪ್ಪು ತಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅದೆಲ್ಲ ಸಣ್ಣದಾಗಿ ಕಟ್ ಮಾಡಿ, 1 ಕ್ಯಾರೆಟು ತುರಿದು ಇದಕ್ಕೆ ಈ ಮಿಶ್ರಣಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೋತಾ ಇದ್ದೀನಿ. ಇದು ತುಂಬ ಹೆಲ್ತಿ ರೆಸಿಪಿ, ಈ ಥರ ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು 1 ಸ್ಪೂನಷ್ಟು ಡೆಸಿಕೇಟೆಡ್ ಕೊಕೊನಟ್ಟು, ಚಿಲ್ಲಿ ಫ್ಲೇಕ್ಸ್, ಜೀರಿಗೆ, 1 ಸ್ಪೂನಷ್ಟು ಎಳ್ಳು ಇವೆಲ್ಲ ಹಾಕ್ಕೊಂಡು ನೀಟಾಗಿ ಇವಾಗ ಸ್ವಲ್ಪ ತಣ್ಣಗಾಗಿರೋದ್ರಿಂದ ಕೈನಲ್ಲೇ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀರಿ. ಒಂದೇ ಹದಕ್ಕೆ ಬರೋ ಥರ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈಗ ಒಂದೇ ಹದ ಬಂದಿದೆ. ಕೈನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಉಂಡೆಗಳಾಗಿ ಮಾಡಿಟ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಅದನ್ನು ನೋಡಿ ಮಾಡ್ಕೊಳ್ಳಿ. ರೊಟ್ಟಿ ತಟ್ಟಕ್ಕಾಗಬೇಕು ಅಷ್ಟು ನೋಡಿ. ಇದರಲ್ಲಿ 8 ರೊಟ್ಟಿ ಆಗಿದೆ ನಾನು ತೋರಿಸಿದ್ದು ಮೆಷರ್ಮೆಂಟಲ್ಲಿ. ಇವಾಗ ಒಂದು ಸಿಲಿಕಾನ್ ಶೀಟ್ನ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಈ ಉಂಡೆನ ನೀಟಾಗಿ ತಟ್ಕೋತಾ ಇದ್ದೀನಿ. ತಟ್ಕೊಂಡು ಮಧ್ಯಕ್ಕೆ ಒಂದೇ ಒಂದು ಸಣ್ಣದಾಗಿ ಒಂದು ಹೋಲ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ. ಇವಾಗ ನಾನು ಅಷ್ಟರಲ್ಲಿ ಕಾವಲಿನ ಕಾಯಿಸ್ಕೊಂಡಿದ್ದೆ. ಕಾವಲಿ ಚೆನ್ನಾಗಿ ಕಾದಿರಬೇಕು. ಆಮೇಲೆ ಇದನ್ನು ಇವಾಗ ರೊಟ್ಟಿ ಹಾಕ್ಕೊಂಡು ಒಂದೊಂದೇ ರೊಟ್ಟಿನ ನಾವು 2 ಸೈಡನ್ನು ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಸಾಫ್ಟಾಗಿರುತ್ತೆ, ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ನಿಧಾನಕ್ಕೆ ಬೇಯುತ್ತೆ. ಇದು ನಾನು ಸ್ವಲ್ಪ ಜಲ್ದಿ ತೋರಿಸ್ತಾ ಇದ್ದೀನಿ, ವಿಡಿಯೋ ಲೆಂತಿ ಆಗಬಾರ್ದು ಅಂತ ನೋಡಿ. ಚೆನ್ನಾಗಿ ಈ ಥರ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ಎಲ್ಲ ರೊಟ್ಟಿನೂ ಈ ಥರನೇ ಮಾಡ್ಕೊಳ್ಳಿ. ಯಾರೆಲ್ಲ ನೋಡ್ತಾ ಇದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ರೊಟ್ಟಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.